ನೋಡಿ, ಇವತ್ತು ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಷಯ ಇರ್ತಕ್ಕಂಥ ಕಾರಣಕ್ಕಾಗಿ ಮತ್ತು ಅವರನ್ನು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡೋದಕ್ಕೆ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ರಾಜ್ಯದ ಜನತೆ ಇವತ್ತು ತಮ್ಮ ಮೇಲೆ ಅಪಾರವಾಗಿರ್ತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು. ಇವತ್ತೇನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ, ಅವನ್ನೆಲ್ಲ ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನ ಆಗಬೇಕು ಅನ್ನೋದ್ರ ಜೊತೆಗೆ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನು ಗೃಹಲಕ್ಷ್ಮಿಯರಿಗೆ 5,000 ಕೋಟಿ ಕೊಡಬೇಕಾಗಿರ್ತಕ್ಕಂಥ ಹಣ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಅಧಿವೇಶನದಲ್ಲಿ ಕೂಡ ನಾವು ಅದ್ರ ಬಗ್ಗೆ ಪ್ರಸ್ತಾವ ಮಾಡಿದಾಗೂ ಆಯ್ತಪ್ಪ, ನೋಡ್ತೇನಪ್ಪ, ಕೊಡ್ತೇನಪ್ಪ ಅಂತಕ್ಕಂಥ ಮಾತನ್ನು ಹೇಳಿದರು. ಹೀಗಾಗಿ ನಾನು ಸನ್ಮಾನ್ಯ ನೂತನವಾಗಿ ಮುಖ್ಯಮಂತ್ರಿಗಳಾಗ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರಲ್ಲಿ ವಿನಂತಿ ಮಾಡ್ತೀನಿ, ತಕ್ಷಣ ಈ 5,000 ಕೋಟಿಯನ್ನು ರಾಜ್ಯದ 1,24,00,000 ತಾಯಂದಿರ ಅಕೌಂಟ್ಗೆ ಹಾಕುವಂಥ ಕೆಲಸವನ್ನು ತಾವು ಮಾಡಬೇಕು ಅನ್ನೋಂಥ ವಿನಮ್ರಪೂರ್ವಕವಾಗಿರ್ತಕ್ಕಂಥ ಮನವಿಯನ್ನು ಅವ್ರಿಗೆ ಆದರೂ ಕೂಡ ಮಾಡುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತೇನೆ. ಸಚಿವರಾದವರು ಹೇಗಿರಬೇಕು ಅನ್ನೋದು, ಯಾಕಂದರೆ ಈಗ CM ಅಂತೂ ಡಿ ಕೆ ಶಿವಕುಮಾರ್ ಅಂತ ಗೊತ್ತಾಯಿತು, ಸಚಿವರ ಆಕಾಂಕ್ಷೆಗಳು ಭಾಳಷ್ಟು ದೊಡ್ಡ ಲಿಸ್ಟ್ ಹೇಗಿರಬೇಕು ಅನ್ನೋದು, ಯಾಕಂದರೆ ಆಡಳಿತದ ದೃಷ್ಟಿಯಿಂದ ನೋಡಿ, ಇವತ್ತು ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಷಯ ಆಗಿರ್ತ ಕಾರಣಕ್ಕಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇದರಲ್ಲಿ ಬರೋದಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಆಗಲಿ, ಕಾಂಗ್ರೆಸ್ ಪಾರ್ಟಿ ನಾಯಕರು ಇದರ ಬಗ್ಗೆ ಸಾಕಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಬೋದು. ಆದರೆ ಒಂದು ಜನತೆಯ ಇವತ್ತು ನಿರೀಕ್ಷೆ ಇದೆ, ಒಂದು ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ಸಚಿವ ಸಂಪುಟ ಜಾರಿಗೆ ಆಗಬೇಕು, ಯುವಕರಿಗೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡಬೇಕನ್ನತಕ್ಕಂಥದ್ದು ಎಲ್ಲರಿಗಿದೆ. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತಕ್ಕೆ ಮುನ್ನಡಿಯನ್ನು ಬರೀತಕ್ಕಂಥ ಸರ್ಕಾರ ರಚನೆ ಆಗಲಿ ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆನೂ ಕೂಡ ಇದೆ, ರಾಜ್ಯದ ಜನತೆಯ ಅಪೇಕ್ಷೆ ಕೂಡ ಇದೆ. ಇದಕ್ಕೆ ಒಂದು ಸ್ವಲ್ಪ ಆದರೂ ಕೂಡ ಒತ್ತು ಕೊಟ್ಟರಂತಂದರೆ ಒಂದು ಒಳ್ಳೆಯ ಆಡಳಿತನ ಕೊಟ್ಟರೆ ಮತ್ತು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಏನು ಕಾರ್ಯಗಳನ್ನು ತೆಗೆದುಕೊಳ್ಬೇಕು. ಇವತ್ತು ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಅನ್ನೋದು ಕಂಪ್ಲೀಟ್ ಕುಂಠಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಬಹಳ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಬರುತ್ತೆ. ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವ್ರಿಗೆ ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಕೆಯನ್ನು ಕೂಡ ನಾನು ಹಾರೈಸ್ತೇನೆ. RCB ಕಾಲ್ತುಳಿತ 4ನೇ ತಾರೀಕಿಗೆ 1 ವರ್ಷ ಆಗ್ತಾ ಇದೆ. ಸೊ ಒಂದು ಕಮಿಟಿ ಕೂಡ ಮಾಡಿದ್ರು, ಸದನಕ್ಕೆ ಬಿಲ್ಲನ್ನು ಕೂಡ ತಂದಿದ್ರು, ಅಂದರೆ ಇನ್ನು ಮುಂದೆ ಕಾಲ್ತುಳಿತ ಆಗಬಾರ್ದು. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ, ಒಂದೇ ಸಭೆ ಆಗಿರೋದು. ಇವರು ಕೂಡ ಯಾವುದೇ ರೀತಿಯಾದಂಥ ನಿರ್ಧಾರ ಅಂತ ತೆಗೆದುಕೊಂಡಿಲ್ಲ. ನೋಡಿ, ಕಳೆದ ವರ್ಷ 4ನೇ ತಾರೀಕಿಗೆ ಆಗಿರ್ತಕ್ಕಂಥ RCB ಕಾಲ್ತುಳಿತದಾದಮೇಲೆ ಅದರಲ್ಲಿ ಯಾರು ತಪ್ಪಿತ್ತು ಅನ್ನೋಂಥದ್ದು ಮೇಲ್ನೋಟಕ್ಕೆಲ್ಲ ಸಾಬೀತಾದಮೇಲೆ ಕೂಡ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಸಬ್ ಕಮಿಟಿಯನ್ನು ಕೂಡ ಅವ್ರು ಮಾಡಿದ್ದಾರೆ. ಬಟ್ ತಾವು ಹೇಳಿದಾಗೆ ಪರಮೇಶ್ವರ್ ನೇತೃತ್ವದಲ್ಲಿ ಇನ್ನೂವರೆಗೂ ಕೂಡ ಕಮಿಟಿ ಕೇವಲ 1 ಸಲನೋ 2 ಸಲ ಸೇರಿದ್ಬಿಟ್ರೆ ಮತ್ತೆ ಸೇರಿ ಅದರ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಈಗಾದರೂ ಕೂಡ ತಕ್ಷಣ ಅದರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳುವ ಮುಖಾಂತರ ಹಿಂದಿನ ಸರ್ಕಾರದ ಏನು ತಪ್ಪುಗಳಿದ್ವು ಅವನು ಕೂಡ ಎತ್ತಿ ತೋರಿಸ್ತಕ್ಕಂಥದ್ದು ಅದರಲ್ಲಿ ಬರಬೇಕು. ಹಾಗೂ ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂಥ ಅವಘಡಗಳು ಕರ್ನಾಟಕದಲ್ಲಿ ಸಂಭವಿಸಿದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕನ್ನೋಂಥ ಆಗ್ರಹವನ್ನು ಸರ್ಕಾರಕ್ಕೆ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.